ನಮಸ್ಕಾರ. ಈ ಜೀವನದ ರಹಸ್ಯ ಏನು ಮತ್ತು ಪ್ರತಿಯೊಬ್ಬ ಮಾನವರು ಯಾವ ಥರ ಜೀವನವನ್ನ ರೂಢಿಸ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುಗರು ಅಂತ ಮಾಹಿತಿಯನ್ನ ಕೇಳಿದಿರಿ. ಬಹಳಷ್ಟು ನಿಮ್ಮ ಯೂಟ್ಯೂಬ್ಗಳನ್ನೆಲ್ಲ ವಾಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಆಸ್ಟ್ರಾಲಜಿ ಹೇಳ್ತಾ ಇದ್ರಿ, ರೇಖಿ ಬಗ್ಗೆನೂ ಹೇಳಿ, ಮತ್ತು ಈ ಜನ್ಮದ ರಹಸ್ಯ ಏನು, ಪ್ರತಿಯೊಬ್ಬರು ಜನ್ಮ ಯಾವ ಮೂಲದಿಂದ ಹೇಗೆ ಆಗುತ್ತೆ ಅಂತ ಕೇಳಿದಿರಿ. ಈ ಭೂಮಿಗೆ ಅವತರಿಸಿದ ನಂತರ ಯುಗಗಳಿಂದ ದೇವಿ, ಶಿವರೂಪ ಅವತಾರ, ವಿಷ್ಣು ಅವತಾರ, ರಾಮಾವತಾರ ಎಲ್ಲ ಅವತಾರಗಳನ್ನು ನೋಡಿದಿರಿ. ಆದ್ರೆ ಆ ಯುಗಗಳ ಬದಲಾವಣೆಯಿಂದ ಅಲ್ಲಲ್ಲಿ ಜನ್ಮಗಳನ್ನ ತೆಗೆದುಕೊಂಡಿರ್ತೀವಿ. ಬಟ್ ನಮಗೆ ಅವು ಯಾವುದರ ಅರಿವು, ನೆನಪು ಯಾವ ಇರಲ್ಲ. ಬಟ್ ಈ ಕಲಿಯುಗದಲ್ಲಿ ಬಹಳಷ್ಟು ಕಲೀಲಿಕ್ಕೆ ಅವಕಾಶಗಳಿದಾವೆ. ಎಷ್ಟು ಅವಕಾಶಗಳಿದಾವೆ ಅಂದ್ರೆ ಒಂದು ಚಿಕ್ಕ ಉದಾಹರಣೆ ಸಮೇತ ಹೇಳ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಪ್ರತಿಯೊಬ್ರು ಕೂಡ ಡೇಟ್ ಆಫ್ ಬರ್ತ್ ತಗೊಂಡು ಬರ್ತೀವಿ ಈ ಭೂಮಿಗೆ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಪ್ಲೇಸು, ಡೇಟ್ ಆಫ್ ಟೈಮು ಅವೆಲ್ಲ ತಗೊಂಡು ನಾವು ಇಲ್ಲಿಗೆ ಬರ್ತೀವಿ. ಎಸ್, ಓಕೆ. ಇಲ್ಲಿ ಬಂದ ನಂತರ ಚೈಲ್ಡ್ಹುಡ್ ಲೈಫ್, ಬಾಲ್ಯದ ಜೀವನ ನಡೀತದೆ. ಫಸ್ಟ್ ಎಷ್ಟು 25 ವರ್ಷದ ಒಳಗಡೆ ನಿಮಗೆ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಆಗ್ಬಿಡ್ತದೆ. ಎಜುಕೇಶನ್ ಎಲ್ಲ ಅಲ್ಲಿ ಆಗ್ಬಿಡುತ್ತೆ. ಸೊ ಇಲ್ಲಿ ಏನ್ ತಗೊಂಡು ಬಂದಿರಲ್ಲ, ಇದರ ಒಂದು ಸಾರಥ್ಯದಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. 25 ವರ್ಷದ ಒಳಗಡೆ ನಿಮ್ಮ ಬಾಲ್ಯ ಮತ್ತು ಎಜುಕೇಶನ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿಂದ 50 ಒಳಗಡೆ ನಿಮ್ಮ ವೃತ್ತಿ, ಮದುವೆ, ಮಕ್ಕಳು, ಈ ಒಂದು ಇದರಲ್ಲಿ ಇದಾಗ್ಬಿಡುತ್ತೆ. ನೋಡಿ ಎಷ್ಟು ಚಂದ ಭಗವಂತ ಈ ಕಲಿಯುಗದಲ್ಲಿ ಎಲ್ಲರಿಗೂ ಒಂದು ಕಾಲಾವಕಾಶದ ಪರಿಮಿತಿ ಅಂತಿರೋ ಅಥವಾ ಬದುಕಲಿಕ್ಕೆ ಒಂದು ಚಾರ್ಟ್ ಅಂತಿರೋ, ಎಷ್ಟು ಅರ್ಥಗರ್ಭಿತಿದೆ ನೋಡಿ. ಇಷ್ಟು ತಗೊಂಡು ಇಲ್ಲಿ ಬಂದು ಎಜುಕೇಶನ್ ಎಲ್ಲ ಮುಗಿಸಿ ವೃತ್ತಿಗೆ ಸ್ಟಾರ್ಟ್ ಮಾಡ್ತೀರಿ. ನೆಕ್ಸ್ಟ್ ಆಮೇಲೆ ಮದುವೆ ಮತ್ತು ಮಕ್ಕಳು ಆಗುತ್ತೆ. ಇಲ್ಲಿಯ ನಂತರ ಈ ವೃತ್ತಿಯಲ್ಲಿ ನೀವು ಏನೇನು ಮಾಡ್ಕೋತಿರೋ, ಆರ್ಥಿಕವಾಗಿ ಎಲ್ಲ ಏನೇನು ಇದೆಯೋ ಅದೆಲ್ಲ ಆಗುತ್ತೆ. ನಿಮ್ಮ ಜಾತಕದ ಪ್ರಕಾರ ಏನೇನು ಬರಬೇಕು, ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ. ಇಲ್ಲಿ ಇದರ ನಂತರ ಶುರುವಾಗುತ್ತೆ ನೋಡಿ ನಿಮ್ಮ ರಿಟೈರ್ಡ್. 60 ನಂತರ ರಿಟೈರ್ಡ್. ರಿಟೈರ್ಡ್ ಮೀನ್ಸ್ ವೃತ್ತಿಯಿಂದ ರಿಟೈರ್ಡ್. ಆಫ್ಟರ್ ದಟ್ 75 ಒಳಗಡೆ ನೀವು ಆಲ್ರೆಡಿ ಒಂದು ಹಂತಕ್ಕೆ ವೃದ್ಧಾಪ್ಯ ಅಂತ ಕರಿತೀವಿ ನಾವು. ವೃದ್ಧಾಪ್ಯಕ್ಕೆ ಬಂದ್ಬಿಡ್ತಾರೆ ನೋಡಿ. 50 ನಂತರ 75 ಒಳಗಡೆ ಯಾರು ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿರ್ತೀರೋ, ಯೋಗ, ಧ್ಯಾನ, ಪ್ರಾಣಾಯಾಮ, ಸತ್ಸಂಗ, ಭಜನೆ, ಪೂಜೆ, ತೀರ್ಥಯಾತ್ರೆ ಎಲ್ಲ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ರೆ ಇಲ್ಲಿ ಇನ್ನೂ ವೃದ್ಧಾಪ್ಯ ಇರಲ್ಲ. ಈ ಕಡೆ ಮುಂದೋಗುತ್ತೆ. 75 ನಂತರ 100 ಒಳಗಡೆ ನಿಲ್ಲುತ್ತೆ. ಸೊ ಇಲ್ಲೇನಾದ್ರೂ ನೀವು ಡ್ಯಾಮೇಜ್ ಮಾಡ್ಕೊಂಡಿದ್ರೆ, ನಿಮ್ಮ ಗ್ರಹಗತಿಗಳ ಒಂದು ಏರುಪೇರಿನಿಂದ ನೀವು ಇಲ್ಲೇನಾದ್ರೂ ತೊಂದರೆಗೆ ಸಿಗಾಕೊಂಡಿದ್ರಿ ಅಂದ್ರೆ 75 ನಿಮ್ಮ ಮುಪ್ಪು. 75 ವರ್ಷ ನಿಮಗೆ ಮುಪ್ಪಿಗೆ ಬಂದ್ಬಿಡ್ತದೆ. ಇದ್ರ ನಂತರ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರಿ ಅಂದ್ರೆ 100 ಹತ್ರ ಹೋದ್ರೆ ನಿಮ್ಗೆ ಒಂದು ಹಂತದ ಟೈಮ್ ಲೊಕೇಶನ್ ಏನು, ಆಯುಷ್ಯ ರೇಖೆಯಲ್ಲಿ ತುಂಬಾ ಆಯುಷ್ಯ ಚೆನ್ನಾಗಿದೆಯಪ್ಪ, 100 ವರ್ಷ 90 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಈ 100 ವರ್ಷದ ಆಯುಷ್ಯವನ್ನ ಭಗವಂತ ನಮ್ಗೆ ಕರುಣಿಸಿದಾನೆ. ಈ ಜನ್ಮದಲ್ಲಿ 100 ವರ್ಷ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಈ ಜನ್ಮಗಳದ ಏನಿದೆಯಲ್ಲ, ಪ್ರತಿಯೊಬ್ರು ಅರ್ಥಕೊಳ್ಳೋ ರೀತಿ. ಇಲ್ಲಿಂದ ನಾವು ದೇಹ ಬಿಟ್ಟಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಂತು ನೋಡಿ ರಿಯಲ್ ಟ್ರೂತ್. ಇಲ್ಲಿಂದ ಇವನ್ನೆಲ್ಲ ಕರ್ಮವಾದಿಗಳನ್ನ ಚೆನ್ನಾಗಿ ನಿಭಾಯಿಸಿ ಇಲ್ಲಿಂದ ದೇಹ ಬಿಟ್ಟಾಗ ಮತ್ತೆ ಸೋಲ್ ಎಲ್ಲಿ ಹೋಗುತ್ತೆ, ನೀವು ಎಲ್ಲಿ ಬಂದಿದ್ರೋ ಅಲ್ಲಿಗೆ ರೀ ಎಂಟ್ರಿ. ಸೊ ಇಲ್ಲಿ ಒಂದು ಆನ್ಸರ್ ಸಿಗುತ್ತೆ, ಆರ್ ಯು ಹ್ಯಾಪಿ ಆರ್ ಅನ್ಹ್ಯಾಪಿ?
ಖುಷಿಯಾಗಿ ಬಂದ ಅಥವಾ ದುಃಖದಿಂದ ಬಂದ ಅನ್ನೋದೇ ಇಲ್ಲಿರುತ್ತೆ ಮೆಸೇಜ್. ಇಲ್ಲಪ್ಪ ಎಲ್ಲ ಸಾಧನೆ ಮಾಡಿದೆ, ಎಲ್ಲ ಚೆನ್ನಾಗಿತ್ತು, ಭಗವಂತನ ಸನ್ನಿಧಿ, ಈ ಭೂಮಂಡಲ, ಎಲ್ಲ ಜನಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿದ್ದು ಬಂದಿದ್ದೀನಿ ಅಂದ್ರೆ ಎಸ್, ನೆಕ್ಸ್ಟ್ ಆತ್ಮಕ್ಕೆ ನೀವು ಒಳ್ಳೆ ಬರೋ ಅವಕಾಶಗಳು ಕಮ್ಮಿ. ಇಲ್ಲ ನಾ ಏನೋ ಮಾಡಕ್ ಹೋದೆ, ಏನೋ ಆತು, ಇದನ್ ಮಾಡಕ್ ಹೋದೆ, ಇದಾತು, ಅವ್ರು ಹಂಗ ಅಡ್ಡ ಬಂದ್ರು, ಇದು ಹಿಂಗ ಆಯ್ತು ಅಂತ ಕೂತ್ರಿ ಅಂದ್ರೆ ಕಟ್ ಇಟ್. ಒಳ್ಳೆ ರೀ ಎಂಟ್ರಿ, ಮತ್ತೆ ಸೇಮ್ ಪುನರಪಿ ಜನನಂ ಪುನರಪಿ ಮರಣಂ, ಇಷ್ಟೇ. ಬಟ್ ನೀವು ಯಾವ ಸ್ಥಿತಿಯಿಂದ ಪ್ರತಿ ಕ್ಷಣದ ಜೊತೆ ಜೀವಿತಾವಧಿಯನ್ನ ನಡೆಸ್ತಾ ಇದ್ದೀರಲ್ವಾ, ಅದು ಇಲ್ಲಿ ಲಾಸ್ಟ್ ಎಂಡ್ ಆಫ್ ದಿ ಪಾಯಿಂಟ್ ತಗೊಳುತ್ತೆ. ಬಹಳಷ್ಟು ಜನ ಅಂತಾರೆ ಮೋಕ್ಷ 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 ಅಂತ. ಎಲ್ಲಿದೆ ಮೋಕ್ಷ? ಇದೇ ಮೋಕ್ಷ. ಕೊನೆಯ ಸ್ಥಿತಿಯಲ್ಲಿ ನೀವೇನಂತಿರಲ್ಲ ಅದೇ ಮೋಕ್ಷ. ಈಜಿಪ್ಟ್ ದೇಶದೊಳಗೆ ಒಬ್ಬ ಸಾಧನೆ ಮಾಡಿದ, ಮಹಾನ್ ಸಾಧನೆ, ಎಲ್ಲವನ್ನ ಮುಗಿಸಿದ. ಕೊನೆಯ ಅವಸ್ಥೆ ಬಂತು, ವೈದ್ಯರು ಹೇಳಿದ್ರು ಇನ್ನೂ 2 ಗಂಟೆ ತಾವಿರೋದು ಅಂತ ಹೇಳಿದ್ರು. ಆಗ ಇಡೀ ಆ ದೇಶದ ಎಲ್ಲಾ ಮೀಡಿಯಾದವರು ಎಲ್ಲರೂ ಸಂದೇಶ ಏನು ಗುರುಗಳೇ ಅಂತ ಅವ್ರನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಆಗ ಯಾರಿಗ ಉತ್ತರಿಸ್ಬೇಕು? ಇಷ್ಟು ಜನ ಮೀಡಿಯಾಸ್ ಎಲ್ಲ ಇದ್ದಾರೆ, ಯಾರಿಗ ಉತ್ತರ ಹೇಳಿ, ಸತ್ಯ ಏನಂತ ಹೇಳಿ, ಇಷ್ಟು ಸಾಧನೆ ಮಾಡಿರೋದ ಏನು ಅಂತ ಹೇಳಿ ಅಂತ ತನ್ನ ಹಳೆಯ ಸ್ನೇಹಿತ ಒಂದಿಷ್ಟು ಸ್ವೀಟ್ ತಂದಿದ್ದ, ಕೇಕ್. ಆ ಸ್ವೀಟ್ ಅನ್ನ ಹಿಂಗ್ ತಿಂದು ಕೇಕ್ ತುಂಬಾ ಚೆನ್ನಾಗಿದೆ ಅಂದ. ಏನಿದ್ರ ಸಾರಾಂಶ ಅಂದ್ರೆ, ಆತ ಆ ಒಂದು ಜ್ಞಾನಿ ಏನಿದಾನಲ್ಲ ಪ್ರತಿ ಕ್ಷಣದ ಜೊತೆ ಬದುಕಿದಾನೆ. ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ದಟ್ಸ್ ಕಮ್ಯುನಿಕೇಟ್. ಇಲ್ಲಿ ನಾನು ಖುಷಿಯಾಗಿ ಹ್ಯಾಪಿಯಾಗಿ ಮಾತಾಡ್ತಾ ಇದ್ದೀನಾ ಅನ್ನೋದು ಇಂಪಾರ್ಟೆಂಟ್. ನನಗಿದು ಹಿತ ಅನಿಸ್ತಾ ಇದೆಯಾ, ಖುಷಿ ಕೊಡ್ತಾ ಇದೆಯಾ ಅನ್ನೋದು. ಈಗ ನೀವು ಈ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ದೀರಿ, ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ಜ್ಞಾನ ಭಂಡಾರ ನಿಮ್ಮ ಒಳಗಡೆ ಸೇರ್ತಾ ಇದೆ ಈ ಕ್ಷಣ ಇದಿರಲ್ಲ, ದಟ್ಸ್ ಲೈಫ್. ಏನಪ್ಪೋ ಯಾವುದೋ ಇದಕ್ಕೆ ನಾನು ಈ ವಿಡಿಯೋ ನೋಡ್ತಿದ್ದೀನಿ ಅಂದ್ರೆ ದಟ್ಸ್ ರಾಂಗ್. ನಿಮ್ ಬಂಧನದಲ್ಲಿ ಇದೀರಿ ಅಂತ ಅರ್ಥ. ಇದನ್ನೇ ಹ್ಯಾಪಿಯಾಗಿ ಖುಷಿಯಾಗಿ ನೋಡ್ತಾ ಇದ್ದಾಗ ಮಾತ್ರ ಆನಂದ. ದಟ್ಸ್ ಮೋಕ್ಷ, ದಟ್ಸ್ ಪ್ರೆಸೆಂಟ್. ಇದೇ ಗಾಡ್ ಗಿಫ್ಟ್. ನೀವು ಊಟ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ಜೊತೆ ಇರಿ. ಏನ್ ಟೇಸ್ಟ್ ಹಾಕಿದ್ದಾರೆ, ಏನಿದೆ ಮಾಡಿ. ಅದೇ ಟಿವಿ ನೋಡ್ತಾ ಊಟ ಮಾಡಬೇಡಿ. ಅಥವಾ ಬೇರೆ ಸಂಗೀತ ಕೇಳ್ತಾ ಇದ್ರ, ಚೆನ್ನಾಗಿ ಸಂಗೀತ ಕೇಳಿ, ಬೇರೆ ವಿಚಾರ ಮಾಡಬೇಡಿ. ಯಾರ ಜೊತೆ ಆತ್ಮೀಯವಾಗಿ ಮಾತಾಡ್ತಾ ಇದ್ದೀರಾ, ಚೆನ್ನಾಗಿ ಖುಷಿಯಾಗಿ ಮಾತಾಡಿ, ಅನು ವಿಚಾರಗಳನ್ನೆಲ್ಲ ಮಾಡಿ. ಆದರೆ ಒಂದು ಮಾಡುವಾಗ ಇನ್ನೊಂದು ಮಾಡಬಾರದು. ಇದು ನಿಯಮ. ಇದು ಹೇಗಿರ್ಬೇಕು ಅಂದ್ರೆ, ಒಂದು ಕೆಲಸ ಮಾಡುವಾಗ ಅದ್ರಲ್ಲೇ ಇರಿ, ತಲ್ಲೀನರಾಗಿ. ಎಷ್ಟು ಅಂದ್ರೆ ಅಷ್ಟು ತಲ್ಲೀನರಾಗಿ. ಮೀರಾಬಾಯಿಯವರು ರಂಗೋಲಿ ಬಿಡಿಸ್ತಾ, ಸಂತ ಮೀರಾ ಎಂತ ಹೆಸರು, ರಂಗೋಲಿ ಬಿಡಿಸ್ತಾ ಶ್ರೀಕೃಷ್ಣ ಪರಮಾತ್ಮನ ಜೊತೆ ಮಾತಾಡಿದ್ರು ಅವರು. ಅದು ನಂಬಿಕೆ, ಅದು ಆ ಕ್ಷಣ ಇರುವಿಕೆ ಸ್ಥಿತಿ ಇದೆಯಲ್ಲ, ಅದು ಯಾವತ್ತೂ ನಿಮ್ಮನ್ನ ಜೀವಂತವಾಗಿಡುತ್ತದೆ. ಇರುವಿಕೆ ಇಲ್ಲ, ಹೋಯ್ತು. ಇರುವಿಕೆ ಬದುಕಿನಲ್ಲಿ ಎಲ್ಲದರಲ್ಲೂ ಇರುವಿಕೆ. ಇದೇ ನಿಜವಾದ ಜೀವನದ ಸಾರಾಂಶ. ಓಕೆ, ಶಿವಮೊಗ್ಗದಿಂದ ಕೇಳಿರೋ ಆ ಶಿಷ್ಯನಿಗೆ ಈ ಒಂದು ಉತ್ತರದ ಮೂಲಕ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಈ ವಿಡಿಯೋದ ಸಾರಾಂಶ ಎಲ್ಲವನ್ನ ನಿಮ್ಮ ವಾಟ್ಸಪ್ ಮತ್ತು ಯೂಟ್ಯೂಬ್ ಮತ್ತು ಬೇರೆ ಏನೇನು ಇನ್ಸ್ಟಾಗ್ರಾಮ್ ಇದೆಯೋ ಅದೆಲ್ಲದಕ್ಕೂ ಶೇರ್ ಮಾಡಿ. ಮತ್ತು ಏನೇ ಸಮಸ್ಯೆಗಳಿದ್ರೆ ನನಗೆ ಕಾಲ್ ಮಾಡಿ. ಓಕೆ, ಧನ್ಯವಾದಗಳು.